ನಿಜಕ್ಕೂ ಒಂದು ಹೃದಯ ಸಂಭ್ರಮ ಅಂತ ಸುಳ್ಳಾಗಲ್ಲ. ಯಾಕೆ ಅಂದರೆ ನಮ್ಮೆಲ್ಲ ಕನ್ನಡಿಗರ ಮನಸ್ಸು ಗೆದ್ದು ನಮ್ಮ ತಾಯಿ ವಿದ್ಯಾವತಿ ಅಮ್ಮನವರ ಅದು ಪೂಜ್ಯರಿಂದ ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿಗೆ ತಕ್ಕ ಮಗ ತಾಯಿನ ಎಷ್ಟು ಪ್ರೀತಿಸ್ಬೋದು ಅನ್ನೋದಕ್ಕೆ ವಿನಾಥರಾಜ್ ಒಂದು ರೋಲ್ ಮಾಡಲ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಇದು ಬೇಕು. ಈ ಒಂದು ಕಲ್ಪನೆ ನಿಜವಾಗ್ಲೂ ನಮ್ಮ ನಮ್ಮಂಥ ಮುಂದೆ ಬರೋ ಯುವ ಪೀಳಿಗೆಗಳಿಗೆ ತಾಯಿ ದೇವರು ತಾಯಿನೇ ಎಲ್ಲ. ಅದನ್ನು ನಾವು ಪುಸ್ತಕದಲ್ಲಿ ಓದಿರ್ತೀವಿ, ಇನ್ನೂ ಹಿರಿಯರ ಮಾತುಗಳಲ್ಲಿ ಕೇಳಿರ್ತೀವಿ. ಬಟ್ ವಿನೋದ್ ಅದನ್ನು ಸೊ ಒಬ್ಬ ಸ್ನೇಹಿತನಾಗಿ, ಒಬ್ಬ ನಿಜ ಸ್ನೇಹಿತನಾಗಿ ವಿನೋದ್ಗೆ ನಾನು ಯಾವಾಗಲೂ ನಿಜಲ್ಲೂ ಹೇಳ್ತೀನಿ, ಈಸ್ ಮೈ ಗ್ರೇಟ್ ಫ್ರೆಂಡ್. ಇದು ಎಲ್ಲರಿಗೂ ಮಾದರಿ ಆಗಲಿ, ಒಳ್ಳೆಯದಾಗಿ. ನಮ್ಮದು ಒಂದು ಕಡೆ ಸಿನಿಮಾ ಸ್ನೇಹ, ಇನ್ನೊಂದು ಕಡೆ ತೋಟದ ಸ್ನೇಹ. ನಮಗೆ ತೋಟದ ಅನುಭವ ಇಲ್ಲ, ಅಮ್ಮನಿಗೆ ಬಹಳ ಅನುಭವ. ಅವರು ಸುಮ್ಮನೆ ಯಾವ ಗಿಡ ಏನು, ಯಾವ ಥರ ಪುಸ್ತಕ, ಯಾವ ಥರ ಏನು ಇಲ್ಲ ಇದಾಗದೆ ಬೆಳೆಸಿ ಆದರೆ ಆ ಥರದ ಬೇರೆ ಪಕ್ಷಿ ಶ್ವಾನಗಳು ಅದನ್ನೆಲ್ಲ ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಸೂರ್ಯ ಹಬ್ಬದ ಹೊತ್ತಿಗೆ ಬಂದು ಊಟ ಮಾಡಿಕೊಂಡಿದ್ದಾರೆ. ಅದನ್ನು ಎಷ್ಟು ವರ್ಷಗಳು ಮಾಡಿದ್ದಾರೆ. ನಮ್ಮ ನೆನಪು ಅದೊಂದೇ ಇರೋದು, ಬೇರೆ ಇನ್ನೇ ಅವ್ರಿಗೆ ಬ್ಯಾಕ್ಗ್ರೌಂಡು ತಿಳ್ಕೊಳ್ಳೋಕ್ಕಾಗಿಲ್ಲ. ಬಂದಾಗೆಲ್ಲ ಹೊಸ ಗಿಡ ನೋಡ್ತಾ ಯಾವತ್ತೂ ಮನುಷ್ಯನಿಗೆ ಶತ್ರು ಚಾನ್ಸೇ ಇಲ್ಲ. ಬೇರೆ ಯಾರು ಬೇಕಾದರೂ ಶತ್ರು ಆಗಲ್ಲ. ಅದರಿಂದ ಏನೋ ನೀತಿ ಪಾಠ ಅಂದರೆ ನಾವು ನಮ್ಮ ಮನೆಗಳು ಎಷ್ಟೇ ಚಿಕ್ಕದಾಗ ಅಲ್ಲೊಂದು ಏನೋ ಒಂದು ಗಿಡ ಮರ ಹಾಕಿ ಅದನ್ನು ನಾವು ಪ್ರೀತಿಸ್ತೀವಿ. ನಮಗೆಲ್ಲ ಅವ್ರ ಇನ್ಸ್ಪಿರೇಷನ್. ನಾವೆಲ್ಲ ಒಂದೇ ವಯಸ್ಸು, ಏನು ಮಾಡಿದ್ದಾರೆ ನಾವೆಲ್ಲರೂ ಆವತ್ತು ಬಂದಿದ್ವಿ. ಮಾಡಿದಾಗ ಆ ಜಾಗನ ಹೆಂಗೆ ನಿಜವಲ್ಲೂ ಬೇಗ ಕಲ್ಪನೆ ಹ್ಯಾಟ್ಸ್ ಆಫ್. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಒಳ್ಳೇದನ್ನ ಯಾರಿಂದ ಅಲ್ವಾ, ಅದು ಒಳ್ಳೇದಾಗೇ ಇರುತ್ತೆ. ಇದು ನೋಡಿದಾಗ ಎಲ್ಲೋ ಒಂದು ಕಡೆ ಇದೆಲ್ಲ ಆ ಥರ ಹೃದಯ ತಟ್ಟುವ ನೆನಪುಗಳಿದೆ. ಬೇರೆ ನಾವು ವೈಭವದ ಬಗ್ಗೆ ಏನು ಮಾತಾಡ್ತೀರಾ? ಯಾರ ಹತ್ರ ಎಷ್ಟು ದೊಡ್ಡ ಗಾಡಿ ಇದೆ, ಯಾರ ಹತ್ರ ಎಷ್ಟು ಬಂಗ್ಲಾ ಇದೆ, ಅದೆಲ್ಲ ನಾವು ಅಳತೆ ಮಾಡ್ಸೋಕ್ಕಾಗಲ್ಲ. ಇದನ್ನ ಅಳತೆ ಮಾಡಿದ್ರೆ ನಾವು ಮುಂದಾಗಬೇಕು. ಅವ್ರ 10 ಮರ ಹಾಕಿದ್ರೆ ನಾನು 20 ಮರ ಹಾಕಬೇಕು, ಅವ್ರ 4 ಪ್ರಾಣಿ ಸಾಕಿದ್ರೆ ನಾನು 10 ಪ್ರಾಣಿ ಸಾಕಬೇಕು ಅಂದರೆ ಜೀವನದಲ್ಲಿ ನಾವು ಏನೋ ಮಾಡಿದ್ದೀವಿ, ಉತ್ತಮವಾದ ಕೆಲಸ ಮಾಡಿದ್ದೀವಿ. ನಾವೆಲ್ಲ ಮಾತಾಡ್ತಾ ಇದ್ದೀವಿ. ವಿನೋದ್ ರಾಜ್ಗೂ ನಮಗಿರೋ ಡಿಫ್ರೆನ್ಸ್ ಏನಂತ ಆತ ತೋರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆಮೇಲೆ ಎಷ್ಟು ಸಿಂಪಲ್ ಲೈಫು, ಸಿಂಪ್ಲಿಸಿಟಿ, ಇದೆಲ್ಲ ಅದೇ ಹೇಳ್ತಾರೆ. ಸ್ನೇಹಿತ ಅಂತ ಕೇಳ್ಕೊಳ್ಳೋದಕ್ಕೆ ಅಂತ ಖುಷಿಯಾಗುತ್ತೆ. ಇಷ್ಟಕ್ಕೂ ನಾನು ಅವರು ಜಾಸ್ತಿ ಹತ್ರದಲ್ಲೇ ಇದ್ರೂ ಯಾವಾಗಲೂ ಒಂದೊಂದು ಸರಿ ಮೀಟ್ ಆಗ್ತದೆ. ಮೀಟ್ ಆಗ್ತದೆ ಏನಾದ್ರು ಒಂದು ಹೊಸ ವಿಷಯ, ಹೊಸ ಇದು ಇದೇ ಇರುತ್ತೆ. ವಿನೋದ್ ಖುಷಿ ಆಗುತ್ತೆ ಸರ್. ಇಂಥವನ್ನ ನಮ್ಮ ಏನು ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಜನಗಳು ತಿಳಿಸ್ಬೇಕು. ಯಾಕಂದರೆ ಜನಗಳು ಲೈಫ್ ಸಿಂಪಲ್ ಆದಾಗ ಖುಷಿ, ಸಂತೋಷ ಎಲ್ಲನೂ ಕುಟುಂಬದಲ್ಲಿ ತುಂಬುತ್ತೆ. ಬೇರೆ ಏನೋ ನಾವು ಕಂಪೇರ್ ಮಾಡ್ಕೊಳ್ಳೋದು ಇದೆಯಲ್ಲ, ಒಂದು ಅದು ಬಂತು, ಇವನಿಗೆ ಇದು ಬಂತು, ನನಗೆ ಬಂದಿಲ್ಲ ಅಂದ್ಕೊಳ್ಳಿ, ಅದೆಲ್ಲೋ ಹೋಗಿ ತಪ್ಪದಾರಿಲಿ ಹೋಗಿ ಏನೋ ಮಾಡ್ಕೊಂಡು ಆಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದಕ್ಕಿಂತ ನೆಮ್ಮದಿಯಾಗಿ ಏನೋ ಪ್ರಕೃತಿ ಮಡಿಲಲ್ಲಿ ನೆಮ್ಮದಿಯಾಗಿ ಒಂದು ವ್ಯಕ್ತಿನ ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ಥ್ಯಾಂಕ್ ಯು. ಮಾತನಾಡ್ಬೋದು.